ಉಡುಪಿಯ ಕುಂಭಾಸಿ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಅನಿರೀಕ್ಷಿತವಾಗಿ ಆನೆಗುಡ್ಡೆ ದೇವಸ್ಥಾನಕ್ಕೂ ಭೇಟಿ ಕೊಟ್ಟರು. ವೇದ ಘೋಷಗಳೊಂದಿಗೆ ಆಂಧ್ರದ ಉಪಮುಖ್ಯಮಂತ್ರಿಗಳನ್ನ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು. ದೇವಳದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಕೆ. ಶ್ರೀ ರಮಣ ಉಪಾಧ್ಯಾಯ ಶ್ರೀ ದೇವರ ಪ್ರಸಾದ ನೀಡಿ ಗೌರವಿಸಿ ಸನ್ಮಾನಿಸಿದ್ರು. ದೇವಸ್ಥಾನದ ವತಿಯಿಂದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ದೇವಸ್ಥಾನದ ಮೇಲ್ಚಾವಣಿಗೆ ಅಳವಡಿಸಲಾದ ಕಾಷ್ಟ ಶಿಲ್ಪದ ಸೊಬಗನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ದೇವಳದ ಗರ್ಭಗೃಹದ ಸುತ್ತ ಸ್ಥಳ ಪುರಾಣ ಸಾರುವ ಭಿತ್ತಿ ಚಿತ್ರಗಳು, ಚಿನ್ನದ ಪಲ್ಲಕ್ಕಿ, ಚಿನ್ನದ ಉತ್ಸವ ಮೂರ್ತಿ, ಬೆಳ್ಳಿಯ ರಥ ಹಾಗೂ ದೇವಸ್ಥಾನದ ಮುಖಮಂಟಪದ ದ್ವಾರ ಬಾಗಿಲು ಸೇರಿದಂತೆ ಸ್ಥಳ ಪುರಾಣದ ಮಾಹಿತಿಯನ್ನ ಧರ್ಮದರ್ಶಿಗಳಿಂದ ಪಡೆದು ಕ್ಷೇತ್ರ ಪರಿಚಯದ ಪುಸ್ತಕವನ್ನ ಸ್ವೀಕರಿಸಿದ್ರು. ಕಂದಾಯ ಇಲಾಖೆಯಲ್ಲಿ ಆರ್ಐ ಮತ್ತು ವಿಎ ನೌಕರರ ಕಳ್ಳಾಟಕ್ಕೆ ಕಡಿವಾಣ ಹಾಕಲು ಹೊಸ ಸೂತ್ರ ತಂದಿದ್ದಾರೆ. ಆರ್ಐ ವಿಎಗಳು ಕಚೇರಿಗೆ ಚಕ್ಕರ್ ಹಾಕಿ ಸಂಬಳ ಪಡೆಯುವಂತಿಲ್ಲ. ಕೆಲಸದ ಅವಧಿಯಲ್ಲಿ ಕಚೇರಿಯಲ್ಲಿ ಇರದೆ ಹೊರಗಡೆ ಬಿಸಿನೆಸ್ ಮಾಡಿದ್ರೆ ಕ್ರಮ ಕೈಗೊಳ್ಳಲು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರಿಗೆ ನಿತ್ಯ ಸರ್ಕಾರಿ ಕಚೇರಿಯಲ್ಲಿ ತೊಂದರೆ ಆಗ್ತಿದ್ದು, ಈ ಹಿನ್ನೆಲೆ ಆದೇಶ ಹೊರಡಿಸಿದ್ದು, ಆರ್ಐ ವಿಎಗಳಿಂದ ತೊಂದರೆ ಆದರೆ ತಹಶೀಲ್ದಾರ್ ಕೂಡಲೇ ಪರಿಶೀಲಿಸಿ ಡಿಸಿಗೆ ವರದಿ ಸಲ್ಲಿಸಬೇಕು. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ ಕಂದಾಯ ಇಲಾಖೆ ಕಾರ್ಯದರ್ಶಿ ಸಾರ್ವಜನಿಕರಿಗೆ ತೊಂದರೆ ಆದರೆ ಶಿಸ್ತು ಕ್ರಮಕ್ಕೆ ವರದಿ ಸಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ. ಕೃಷಿ ಪಂಪ್ ಸೆಟ್ ಕೇಬಲ್ ಕಳ್ಳತನ ಮಾಡಿದ್ದು ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಉಮೇಶ್ ಎಂಬವರ ಜಮೀನಿನಲ್ಲಿ ಕೇಬಲ್ ಕಳುವು ಮಾಡಲಾಗಿತ್ತು. ಬೋರ್ವೆಲ್ಗೆ ಅಳವಡಿಸಿದ್ದ ಕೇಬಲ್ ಕಳುವು ಮಾಡಿದ್ದು, ಈ ಬಗ್ಗೆ ಸಂತೇಮರಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿತ್ತು. ಪೊಲೀಸರು ಮನೋಜ್ ಹಾಗೂ ರಾಜುವನ್ನ ಬಂಧಿಸಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ. ಚಾಮರಾಜನಗರದ ಸಂತೇಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.